सप्तास्वरतमारूढं प्रचण्डं कश्यपाख्यं श्वेतपद्मधरं देवं कंसूर्यं प्रणमाम्यहो कंसूर्यं प्रणमाम्यहम्। ಹರಿಯಲಾರದ ಘೋರಸನ್ ದೇಹದಾಬ್ದಿಯೊಳ್ ಮುಳುಗಿಹೇನ ಹರಿಯಲಾರದ ಘೋರಸನ್ ದೇಹದಾಬ್ದಿಯೊಳ್ ಮುಳುಗಿಹೇನ ಮನದಿ ಮೂಡಿಹ ಅಂಧಕಾರವ ಮನದಿ ಮೂಡಿಹ ಅಂಧಕಾರವ ಬೆಳಗಿ ಸಿಂಧು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಬಂಧು ಬಾಂಧವರೆಂಬೋ ಪಾಸಕ್ಕೆ ನೊಂದು ಸಿಲುಕಿದೆ ಇಂದು ತಾಪದಿ ಬಂಧು ಬಾಂಧವರೆಂಬೋ ಪಾಸಕ್ಕೆ ನೊಂದು ಸಿಲುಕಿದೆ ನಿಂದು ತಾಪದಿ ನೀಗಿಸ ಸಾಧನೆಯ ಗೈಯದೆ ಸಾಧನೆಯ ಗೈಯದೆ ಶಾಂತಿ ನೀಡು ಶ್ಯಾಮಲಾಂಗ ಶಾಂತಿ ನೀಡು ಶ್ಯಾಮಲಾಂಗ ಹರಿಯಲಾರದ ಘೋರ ಸಂದೇಹ ಭಾಸ್ಕರ 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 ಓಂ ಸೂರ್ಯದೇವಾಯ ನಮಃ 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 ಲೋಕಾಪವಾದಕ್ಕೆ ಹೆದರಿ ಗಂಗೆಯಲ್ಲಿ ತೇಲ್ ಬಿಟ್ಟ ಶಿಶು ಸೂರ್ಯದೇವಾಯ ನನ್ನ ಕುಮಾರ ನನ್ನ ಕರ್ಣ ಕರ್ಣ ಕುಮಾರ ಕಂದ ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಆ ಸೂರ್ಯ ದೇವನ ಜ್ವಲಾಂತ ಪ್ರಭೆಯೋ ಮೊದಲು ತೋರಿಸಿದ ಸ್ತ್ರೀ ನಾನು. ಅಮ್ಮ, ನೀನೇನು ಹೇಳುತ್ತಿರುವೆಯೋ ನನಗೊಂದು ತಿಳಿಯದು. ಆದರೆ ನಿನ್ನ ಕಣ್ಣುಗಳಲ್ಲಿ ನನ್ನ ಕರುಣಾ ದೃಷ್ಟಿಯು
ಪ್ರಾತಃ ಸೂರ್ಯನ ಕಿರಣದಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿದೆ. ನಿನ್ನ ನುಡಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಕಳೆದು ಹೋಗಿದ್ದ ನನ್ನ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸುತ್ತಿದೆ. ಅಮ್ಮ, ನೀನು ಯಾರು? ನಮ್ಮಿರುವರ ಸಂಬಂಧವೇನು? ಆ ರಹಸ್ಯವನ್ನು ತಿಳಿಸಬಲ್ಲೆಯ ತಾಯಿ? ಕರ್ಣ, ಈ ನಿರ್ಭಾಗ್ಯಳಾದ ನನ್ನನ್ನು ಕುಂತಿ ಎಂದು ಕರೆಯುವರು. ಕುಂತಿ ಅಂದರೆ ಅರ್ಜುನನ ತಾಯಿ, ನನ್ನ ಹೆತ್ತಮ್ಮ. ಅಮ್ಮ ಕರ್ಣ, ಕುಮಾರ, ಬಹುದಿನದ ಇಡಪಲ್ಲಿ ಬಯಕೆ ಕುಮಾರ, ಫಲಿಸಿತಮ್ಮ. ಕರ್ಣ, ಬಯಸಿದ ದರ್ಶನವು ಲಭಿಸಿತಮ್ಮ. ಕರ್ಣ, ಕರ್ಣ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, 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 ಕರ್ಣ, ಮಗನೇ, ಕುಮಾರ, ಕರ್ಣ, ಕರುಣೆಯ ತೋರಿದೆ ಕುವರನ ಪೊರೆದೆ. ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಈರುಣವ ಹಾಗೇನೆ ಮಾಡು ಕುಮಾರ. ಎಂದಿಗೆ ಈರುಣವ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಅಮ್ಮ, ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಮಗುವ ಮನಾನಾಗ ಏನೊಂದರು ಹರಿಯೆ. ಮಗುವಮ್ಮ ನಾನಾಗ ಏನೊಂದನು ಹರಿಯೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಅಮ್ಮ, ನಾ ಮಾಡಿದ ಪರಾಧ ಏನದು ತಾಯಿ? ಇಲ್ಲ ಮಗನೇ, ನನ್ನಿಂದಲೇ ಅಪರಾಧವಾಗಿದೆ. ನನ್ನನ್ನು ಮನ್ನಿಸು ಮಗನೇ. ನಾ ಮಾಡಿದ ಪರಾಧ ಏನದು ತಾಯಿ? ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಅಮ್ಮ, ಅಮ್ಮ, ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಹಾಗೇನೆ ಬೇಡ ಮಗನೇ. ಮಗನೆಂಬ
ನಮಸ್ಕರಿಸುವೆನು ತಾಯಿ. ಕೀರ್ತಿಶಾಲಿ ಆಗು ಮಗನೇ, ಕೀರ್ತಿಶಾಲಿ ಆಗು ಕಂದ. ಕೀರ್ತಿ ಎಂತಹ ಕೀರ್ತಿ ಹಬ್ಬ ನನ್ನದು. ಕುಮಾರ, ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೆ ಏನು ತಾಯಿ? ಕರ್ಣ, ಅಯ್ಯೋ, ಅಲ್ಲಿ ಜೀವಿಸುತ್ತಿದ್ದ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ಕಿತ್ತು ತಿಂದರೆ ಹಾಗೆ ಬಿಟ್ಟವಲ್ಲಮ್ಮ. ಕುಮಾರ, ಕಾಡಿನಲ್ಲಿರುವ ಕ್ರೂರ ಮೃಗಗಳಾದರೂ, ಕಾಡಿನಲ್ಲಿ ವಾಸ ಮಾಡುವ ಕ್ರೂರ ಮೃಗಗಳಾದರೂ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ವಾತ್ಸಲ್ಯದಿಂದ ಸಾಕಿಸಲುಹುವು. ಮನುಷ್ಯ ಮಾತ್ರನಾದ ನಾನು ಏನು ಮಾಡಿದೆ ತಾಯಿ, ಏನು ಮಾಡಿದೆ? ಈ ಪ್ರಪಂಚದ ಜನರೆಲ್ಲ ನನ್ನನ್ನು ಸೂತ, ನೀಚ, ಈನ ಕುಲದವನು ಎಂದು ಹೀಯಾಳಿಸುತ್ತಿದ್ದಾಗ ನಾನದೆಷ್ಟು ನೊಂದುಕೊಳ್ಳುತ್ತಿದ್ದೆ ಎಂಬುದನ್ನು ನೀನು ಬಲ್ಲೆಯ ತಾಯಿ, ಬಲ್ಲೆಯ. ಇದೆಲ್ಲವನ್ನು ನಿಂದೊಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಿದ್ದೆ, ಏಕೆ ಸುಮ್ಮನಿದ್ದೆ? ಚಂದ್ರವಂಶರ ಮಹಾವೃಕ್ಷರಿಂದ ನನ್ನನ್ನೇಕೆ ಕಿತ್ತೆಸದೆ? ಕರ್ಣಾರ್ಜುನರ ಸೋದರ ಬಾಂಧವ್ಯವನ್ನು ಕಡಿದು ದ್ವೇಷದ ಕಮರಿಯನ್ನೇಕೆ ಸೃಷ್ಟಿಸಿದೆ? ಕುರುಪಾಂಡವರಿಗೆ ಅಗ್ರಜನಾಗಿ ಹಸ್ತಿನಾವತಿಯ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾರಾಜಿಸಬೇಕಾಗಿದ್ದ ನನ್ನ ಭವಿಷ್ಯವನ್ನು ನೀನೇ ನಿನ್ನ ಕೈಯಾರ ನುಚ್ಚು ನೂರು ಮಾಡಿದ್ದಾದರೂ ಏಕೆ ತಾಯಿ, ಏಕೆ? ಅಂದು ಬೇಡವಾಗಿದ್ದ ಈ ನತದುಷ್ಟನನ್ನ ಪುನಃ ಇಂದು ಆಧರಿಸಿ ಮಾತೃ ಪ್ರೇಮದ ಅಮೃತವನ್ನು ಪ್ರೋಕ್ಷಿಸಲು ಬಂದದ್ದಾದರೂ ಏಕೆ ತಾಯಿ, ಏಕೆ? ಹೋಗಲಿ ಬಿಡು. ಎಷ್ಟೇ ಆದರೂ ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರ ಬಂದಿತಲ್ಲ, ಕರುಣೆ ತೋರದೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ನಾನು ಹೇಗೆ ತೀರಿಸಲಿ? ಜೀವನಿನ ದೇವಿಯ
ನೀನು ಹೀಗೆಲ್ಲ ಮಾತನಾಡಬಾರದು ಕಣ್. ಮೊದಲೇ ನೊಂದು ವೆಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನನ್ನ ಹೃದಯವನ್ನೇ ಹಿರಿಯುತ್ತಿರುವುದು. ಕರಿಡ, ನಾನು ಬಾಲ್ಯದಲ್ಲಿರುವಾಗ ನಿನ್ನ ವಿಚಾರದಲ್ಲಿ ಮಾಡಿದ ಅಪರಾಧವನ್ನು ಯಾರ ಬಳಿಯಲ್ಲೂ ಹೇಳಿಕೊಳ್ಳಲಾರದು. ಅದೆಷ್ಟು ನೊಂದೇನೋ, ಅದೆಷ್ಟು ಬೆಂದೆನೋ ಅದು ಆ ಪರಮಾತ್ಮನಿಗೆ ಗೊತ್ತು. ಕರಿಡ, ಸತ್ಯವಾಗಿ ನೀನು ಜೀವಿಸಿದ ವಿಚಾರ ಖಂಡಿತವಾಗಿ ನನಗೆ ತಿಳಿಯದು ಕಂದ. ಈಗ ತಾನೇ ಕೃಷ್ಣ ಪರಮಾತ್ಮನನ್ನು ತಿಳಿದು ನಿನ್ನನ್ನು ನೋಡಬೇಕು, ಮಾತನಾಡಬೇಕು, ಕಂದ ಎಂದು ಅಪ್ಪಿ ಮುದ್ದಾಡಬೇಕೆನ್ನುವ ಆಸೆಯಿಂದ ಓಡೋಡಿ ಗಂಗಾ ತೀರಕ್ಕೆ ಬಂದಿರುವೆನು. ಸೂತ ನೀಚ ಕುಲದವನೆಂದು ಈ ಪಾಪಿ ಜನರಾಡವನಿಂದ ಅದೆಷ್ಟೇ ಕುಗ್ಗಿ ಹೋದೆಯು. ನಿನ್ನ ಸಂಕಟ ವೇದನೆಗೆಲ್ಲ ಈ ನಿನ್ನ ತಾಯಿಯೇ ಕಾರಣ. ನನ್ನನ್ನು ಕ್ಷಮಿಸು ಮಗನೇ, ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾರ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೇ? ಈ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತ ಸಾರಿಗಳು. ಅಂತಹ ಭಾಗ್ಯ ಈ ಪಾಪಿ ಕಣ್ಣನಿಗೆ ಎಲ್ಲಿ ಬರಬೇಕು ತಾಯಿ, ಎಲ್ಲಿ ಬರಬೇಕು? ಹೋಗಲಿ ಬಿಡು ಕಂದ, ಆದದ್ದು ಆಗಿ ಹೋಯಿತು, ಅದನ್ನೆಲ್ಲ ಮರೆತು ಬಿಡು. ಈಗಲಾದರೂ ನನ್ನ ಜೊತೆ ಬಾ, ನಿನ್ನ ಸಹೋದರರ ಜೊತೆ ಸೇರಿ ಸುಖದಿಂದ ಮಾಡುವೆಂತೆ. ಬಾ ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳಿ ತಾಯಿ, ನಡೆಸಿಕೊಡುತ್ತೇನೆ. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹಾಗೆಲ್ಲ ಕರ್ಣ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆ ಎಂದು ತಿಳಿದಕ್ಕೂ ಕೌರವರೊಡನೆ ಸೇರಿ ನಿನ್ನ ಸಹೋದರನಿಗೆ ಕಿಡುಕ ನಡೆಸಬೇಡ. ಸಾಮ್ರಾತ್ರ ದಾನ ಮಾಡು ಕಂದ, ಅವರನ್ನು ಉಳಿಸು ಮಗನೇ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು ತಾಯಿ. ಹೊರದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಹೊರದಾತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ ತಾಯಿ? ಇದರಿಂದ ಸ್ವರ್ಗದಲ್ಲಿರುವ ನನ್ನ ತಂದೆ ತಾತಂದಿರುಗಳು ನರಕಕ್ಕೆ ಬೀಳದಿಹರೇ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ಸಪಿಹದಿಹರೇ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆ ಮಾಡು ತಾಯಿ. ನಿಶ್ಚಯ ಕಂದ, ನಿಶ್ಚಯ. ನೀನಾಡುತ್ತಿರುವ ಮಾತುಗಳೆಲ್ಲ ಅಕ್ಷರ ಸಹ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರನ್ನು ರಕ್ಷಿಸಬೇಕಾದದು ಹಿರಿಯವನಾದ ನಿನ್ನ ಧರ್ಮವಲ್ಲವೇ? ನೀವಾರು ಜನ ಸೇರಿ ಹಸ್ತಿನಾವತಿಯ ರಾಜ್ಯ ಭಾರ ಮಾಡುವುದನ್ನು ಈ ನಿನ್ನ ಹೆತ್ತ ತಾಯಿ ಕಣ್ತುಂಬ ನೋಡಿ ಸಂತೋಷ ಪಡಬಾರದಿ ಕರ್ಣ? ಅಮ್ಮ, ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ದೊರಕಬೇಕಾದ ಮಾತೃ ಪ್ರೇಮವನ್ನೇ ನಿರಾಕರಿಸಿ ಅಂದು ಗಂಗಾ ನದಿಯಲ್ಲಿ ತೇಲಿಬಿಟ್ಟ ನೀನು ನನಗೆ ಇಂದು ರಾಜ್ಯದ ಲೋಭವನ್ನು ತೋರಿಸಬೇ ತಾಯಿ. ಅಮ್ಮ, ಇದುವರೆಗೂ ಆ ಪಾಂಡವರಲ್ಲಿ ಸಹೋದರರೆಂಬ ಭಾವನೆಯೇ ನನಗಿಲ್ಲ. ಕರ್ಣ, ನೀನು ಎಳೆಯ ವಯಸ್ಸಿನಲ್ಲಿ ನಿಷ್ಕರುಣೆಯಿಂದ ಚಿವಿಟು ಬಿಸಾಡಿದ ಬಂಧು ಪ್ರೇಮರ ಸತಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದಮ್ಮ. ಅದು ಪುನಃ ಚಿಗುರಲು ಸಾಧ್ಯವೇ ತಾಯಿ?
ಅಮ್ಮ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಆ ಪಾಂಡವರ ಜೀವಕ್ಕೆ ಅಪಜಯವಿಲ್ಲದಿರುವುದು ಬಿಡು ತಾಯಿ ಅದರ ಚಿಂತೆಯನ್ನ. ಹೇಗೆ ಬಿಡಲಿ ಕರ್ಣ, ಹೇಗೆ ಬಿಡಲಿ? ಲೋಕೈಕ ವೀರನಾದ ನೀನೇ ಆ ದುರ್ಯೋಧನನ ಜೊತೆ ಸೇರಿ ನನ್ನ ಪಾಂಡವರಲ್ಲಿ ಹಾಗೆ ಸಾಧಿಸುತ್ತಿರುವಾಗ ಈ ನಿನ್ನ ತಾಯಿ ವ್ಯಸನ ಪಡೆದಿರಲು ಸಾಧ್ಯವೇ? ಕರ್ಣ, ಪಾಂಡವರೊಡನೆ ಕೂಡಿ ಬಾಳುವ ಇಚ್ಛೆ ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗಿ ಬಿಡು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಕುಮಾರ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಕರ್ಣ, ಉಳಿದದ್ದು ದೈವ ಇಚ್ಛೆ. ಅಯ್ಯೋ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನಿನ್ನ ಸಹಿತ ಈ ಪ್ರಪಂಚವೆಲ್ಲ ನನ್ನನ್ನು ಸೂತ, ಅಯ್ಯೋ, ನೀಚ, ಈನ ಕುಲದವನು ಎಂದು ಬಹುದೂರ ದುಡಿದ್ದಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಮಾಡಿದ ಮಹಾನುಭಾವನಲ್ಲವೇ ತಾಯಿ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯ ರಸಕನಂತೆ ನನ್ನನ್ನೇ ತನ್ನ ರಾಜ್ಯದ ಆಧಾರ ಸ್ತಂಭವನ್ನು ತಿಳಿದು ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಹೊರದಾತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದಾ ಆಗಲಾರದು. ನಾನು ಈ ಯುದ್ಧದಿಂದ ಪರಾನ್ಮುಖನಾಗಲಾರ ತಾಯಿ. ಕುಮಾರ, ಹೋಗಲಿ ಕಂದ. ನಾಳಿನ ಯುದ್ಧ ಭೂಮಿಯಲ್ಲಿ ನನ್ನ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ, ಅವರನ್ನು ಕೊಲ್ಲಬೇಡ. ನನ್ನ ಪಾಂಡವರನ್ನು ನನಗೆ ಉಳಿಸಿಕೊಡು, ನಿನ್ನ ತಮ್ಮಂದಿರನ್ನು ನನಗೆ ಉಳಿಸಿಕೊಡು, ನನ್ನ ಮಕ್ಕಳನ್ನು ನನಗೆ ಉಳಿಸಿಕೊಡು. ಅಮ್ಮ, ಆ ಪಾಂಡವರೆಂದರೆ ನಿನಗದೆಷ್ಟು ಮಮತೆ ಪ್ರೀತಿ ತಾಯಿ. ಆಗಲಿ ತಾಯಿ, ಆಗಲಿ. ಆ ಪಾಂಡವರಲ್ಲಿ ಯಾರನ್ನು ಬೇಕಾದರೆ ಉಳಿಸುವನು ತಾಯಿ. ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರ ತಾಯಿ. ಹೇಗೆ ಅರ್ಜುನನ ಮೇಲೆ ನಿನಗೆ ಕಪ್ಪ ಇಷ್ಟೊಂದು ಕೋಪ, ಆವೇಶ? ಹೌದು ತಾಯಿ, ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಬೇಡ ಕುಮಾರ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ. ಕರ್ಣ, ಅರ್ಜುನನಿಂದ ನಾನೇ ಮೃತನಾದರು, ಕೃಷ್ಣ, ನನ್ನಿಂದ ಅರ್ಜುನನೇ ಮೃತನಾದರು. ಬೇಡ ಕುಮಾರ. ನಿನಗೆ 5 ಮಕ್ಕಳು ಉಳಿದೆ. ಬಿಡು ತಾಯಿ ಅದರ ಚಿಂತೆಯನ್ನ. ಹೋಗಲು ಬಿಡು ಕಂದ. ಆಯುಷಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಅದೇ ಅದೇ ಹೆತ್ತು ಹೊಟ್ಟೆಗೆ ಸಂತೋಷ. ಕರ್ಣ, ಕಟ್ಟ ಕಡೆಯದಾಗಿ ಈ ನಿನ್ನ ಹೆತ್ತ ಮಾತೆಯ ಒಂದೇ ಒಂದು ಮಾತನ್ನಾದ್ರೂ ನೆರವೇರಿಸಿಕೊಡುವೆಯಾ ಕರ್ಣ? ಅಮ್ಮ, ಮಾತೃ ಪ್ರೇಮದ ಸವಿಯನ್ನು ಸವಿಯಲಾಗಲಿಲ್ಲ. ಅನುಜರೊಡಗೂಡಿ ಬೆಳೆಯುವ ಭಾಗ್ಯ ಈ ಪಾಪಿಗೆ ಲಭಿಸಲೇ ಇಲ್ಲ. ಇದೀಗ ತಾನು ದೊರಕಿರುವ ಮಾತೃ ಪ್ರೇಮದ ಋಣವನ್ನಾದರೂ ತೀರಿಸಿ ಧನ್ಯನಾಗುವ ಭಾಗ್ಯವಾದರೂ ನನ್ನದಾಗಲಿ. ಹೇಳು ತಾಯಿ, ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಲ್ಲರ ಏನನ್ನಾದರೂ ಕೇಳು ತಾಯಿ, ನಡೆಸಿಕೊಡುತ್ತೇನೆ. ಕುಮಾರಿ, ನಾಳಿನ ಯುದ್ಧದಲ್ಲಿ ಸತ್ಯವಾಗಿ ನೆರವೇರಿಸಿಕೊಡುವೆಯಾ ಕರ್ಣ? ಅಮ್ಮ, ನಿನ್ನದೊಂದೇ ಒಂದು ಮಾತನ್ನು ನಡೆಸಿಕೊಡಲಾರದ ಕಡು ಕ್ರೂರಿ ಎಂದು ಭಾವಿಸಿದೆಯೇನಮ್ಮ ಈ ಕರ್ಣನನ್ನು. ಜನನೇ ನಿನ್ನ ಮಗನಿವನು, ಉಸಿಯಾಡುವನ್ನೇ. ಜನನಿ ನಿನ್ನ ಮಗನಿವನು, ಉಸಿಯಾಡುವನ್ನೇ. ಮಾತೆಯ
ಮಾತಿಗೆ ಉಸಿಯಾಡಿದೊಡೆ ಮೆಚ್ಚನ ಭಾಸ್ಕರನು ಮಾತೆಯ ಮಾತಿಗೆ ಉಸಿಯಾಡಿದೊಡೆ ಮೆಚ್ಚುವನೇ ಆ ಭಾಸ್ಕರನು ಎಂತಾದರೂ ಸರಿ ನಡೆಯಿಸುವೆನು ನಿನ್ನ ನುಡಿಯ. ಹೌದು ಅಮ್ಮ. ಧರ್ಮದಾಣೆ ಧರ್ಮ ಜನಾಣೆ ನಿನ್ನೀ ಪಾದ ಕಮಲದ ಮೇಲಾಣೆ ಜನನೇ. ಅಮ್ಮ, ನಾಳಿನ ಯುದ್ಧದಲ್ಲಿ ಯುದ್ಧ ಮಾಡುವಾಗ ನೀನು ತೊಟ್ಟ ಮಾಡ ಮಾತೊಡದಿರುವನದಿ ಕಟ್ಟ ಕಡೆಯ ನರಕ ಹೊರ ಮುಗಿದು ಬೇಡುವೆನು ವಂದಿಸು ಮಾತೆಯ ನೀನು ಪ್ರಾಣ ಪದಕ. ತೊಟ್ಟ ಮಾಡ ಮಾತೊಡದಿರುವನದಿ ಕಟ್ಟ ಕಡೆಯ ನರಕ ಹೊರ ಮುಗಿದು ಬೇಡುವೆನು ವಂದಿಸು ಮಾತೆಯ ನೀನು ಪ್ರಾಣ ಪದಕ. ಅನುಜಾತರಂ ಪೊರೆಯೇ ಕುಬೇರ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಅಮ್ಮ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಸೂರ್ಯಚಂದ್ರಾದಿಗಳೇ, ಅಷ್ಟದಿಕ್ಪಾಲಕರುಗಳೇ, ಮನುಮುನಿಗಳೇ, ನನ್ನ ಸ್ವಾಮಿ ಕೌರವೇಶ್ವರನನ್ನು ನೀವೇ ರಕ್ಷಿಸಬೇಕು. ಇಂದ್ರನು ಮೋಸದಿಂದ ಬಂದು ನನ್ನ ವಜ್ರ ಕವಚವನ್ನೇ ಅಪಹರಿಸಿದನು. ವಿದುರನು ತನ್ನ ದುರಾದೃಷ್ಟಕ್ಕೆ ಸರಿಯಾಗಿ ತನ್ನ ಸರ್ವೋತ್ತಮರ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮ ವೃತ್ತಾಂತವನ್ನೆಲ್ಲ ತಿಳಿಸಿ ನನ್ನ ಯುದ್ಧದ ಸ್ಥೈರ್ಯವನ್ನೆಲ್ಲ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಿರುವಳು. ಆಗಲಿ, ಈ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದದ್ದು ದೈವ ಇಚ್ಛೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲವೇ? ಅಮ್ಮ, ನೀನೆತ್ತ ಮಗನ ಮೇಲೆ ನಿನಗೆ ಸಂದೇಹವೇ ತಾಯಿ? ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ.
ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೆ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೇ ಜನನೇ ಸಂದೇಹವ ಬಿಡು ಕರ್ಣನ ಭಾಷೆಯ ಕೇಳಮ್ಮ ಸಂದೇಹವ ಬಿಡು ಹೌದು ನೋಡುವುದಿಲ್ಲ ನಾ ಮತ್ತೊಂದ ನಿಜವೇ ಕುಮಾರ ಇರುವುದೊಂದೇ ಬಾಣದ ಗುರಿಯ ನೋಡುವುದಿಲ್ಲ ನಾ ಮತ್ತೊಂದ ಮುಗಿಲೆ ಇಳಿದು ಬರಲಿ ಈ ದಾರೆಯ ಬಿರಿದು ನಿಲ್ಲಲಿ ಇಳಿದು ಬರಲಿ ಈ ದಾರೆಯ ಬಿರಿದು ನಿಲ್ಲಲಿ ಇಟ್ಟಾಣೆ ತಪ್ಪಣಮ್ಮ ನಿನ್ನಾಣೆ ಸಲ್ಲವಮ್ಮ ಬಿಡು ಚಿಂತೆಯ ಜನನೇ ಎತ್ತ ತಾಯಿಯ ಪ್ರಥಮ ದರ್ಶನವೇನೋ ಇಂದಾಯಿತು ಪುನಃ ನಿನ್ನನ್ನು ನೋಡುವ ಭಾಗ್ಯ ಈ ಪಾಪಿಗೆ ಲಭಿಸುವುದೋ ಇಲ್ಲ ಆದ್ದರಿಂದ ಕಟ್ಟ ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ನಡೆಯಿಸಿಕೊಡುವೆಯ ತಾಯಿ ಹೇಳು ಕಂದ ಕೃಷ್ಣನ ಪಾದ ಸಾಕ್ಷಿಯಾಗಿ ನೆರವೇರಿಸಿಕೊಡುತ್ತೇನೆ ಅಮ್ಮ ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ ಕರ್ಣ ಹೌದು ತಾಯಿ ದೈವವಸಾತ್ ಈ ಯುದ್ಧದಲ್ಲಿ ಅರ್ಜುನನಿಂದ ನಾನೇನಾದರೂ ಮೃತನಾದರೆ ಹೇಳಬೇಡ ಮಗನೇ ಸತ್ಯಸಂಧ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮುಗಿಸಿಕೊಡಬೇಕಾಗಿ ಪ್ರಾರ್ಥಿಸಿಕೊಳ್ಳುವೆನು ತಾಯಿ ಪ್ರಾರ್ಥಿಸಿಕೊಳ್ಳುವೆನು ಎಂತಹ ಸಂಕಟ ನಾಶಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯ ನಿಲ್ಲದಾಗಲಿ ಏನೆಲ್ಲದಾಗಿ ಹೋಗಲಿ ಅಮ್ಮ ನಿನ್ನ ಮಗವನು ಯುಗದಿ ಕಾಣಲವುದೇ ತಾಯೇ ಅಮ್ಮ ನಿನ್ನ ಮಗವನು ಯುಗದಿ ಕಾಣಲವುದೇ ತಾಯೇ ಅಮ್ಮ ನಿನ್ನ ಮಗವನು ಯುಗದಿ ಕಾಣಲವುದೇ ತಾಯಿ ಬಗೆ ಬಗೆಯಲು ಬಗೆ ಬಗೆಯೊಳು ನಂದು ಕಣ್ಣೀರ ಗರಡಿ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆಯ ಅಮ್ಮ
ಮಗನೇ ನಿನ್ನ ಮಗವನೇ ಯುಗದಿ ಕಾಣಲಹುದೆಯನ್ ಕನ್ನ ನಿನ್ನ ಮಗವನೇ ಯುಗದಿ ಕಾಣಲಹುದೆಯನ್ ಬಗೆ ಬಗೆಯಳುವುದನ್ನು ಕಣ್ಣೀರು ಬಗೆ ಬಗೆಯಳುವುದನ್ನು ಕುವರ ಹೋಗಿ ಬರುವಿನ ಕಂದ ಹೋಗಿ ಬರುವಿನ ಹೋಗಿ ಬರುವೆಯ ಹೋಗಿ ಬರುವೆಯ ಹೋಗಿ ಬರುವಿನ ಕರ್ಣ ಹೋಗಿ ಬರುವಿನ ಹೋಗಿ ಬರುವೆಯ ಕರ್ಣ ಹೋಗಿ ಬರುವೆಯ ಹೋಗಿ ಬರುವೆ ನನ್ನ ತಾಯಿ ನನ್ನನ್ನೇ ತೊರೆದು ಹೋದಳು. ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದೂ ವ್ಯರ್ಥವೇ. ಹೇ ವಿಧಿಯೇ, ನಿನ್ನ ಲೀಲೆಯನ್ನು ಬಲ್ಲವರ್ಯಾರು? ವಿಧಾನ ನಾಟಕ ಬಲ್ಲವರಾರೋ ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೆ ಮಾಯಾ ಜಾಲ. ವಿಧಿಗೈದ ಮೋಸದಿಂದ ಗತಿಹೀನನಾದ ಜಗದೇ ವಿಧಿಗೈದ ಮೋಸದಿಂದ. ಹೇ ವಿಧಿಯೇ, ಎನ್ನಯ ಬಾಳು ಮಣ್ಣೀರು ಜಗದಿ ಪಾಲಿಪರಾರೋ ನೀನನ ದಯದಿ. ಹೇ ವಿಧಿಯೇ, ಎನ್ನಯ ಬಾಳು ಕಣ್ಣೀರು ಜಗದಿ ಪಾಲಿಪರಾರೋ ನೀನನ ದಯದಿ. ಕಡೆಗಾಣಿಸೆಯ ಕರ್ಮದ ಬಂಧನ ಕೊನೆಗಾಣಿಸೆಯ ಕರ್ಮದ ಬಂಧನ ದಾರಿಯ ಕಾಣದ ಅಂದನ ತೆರನ ದಾರಿಯ ಕಾಣದ ಅಂದನ ತೆರನ ಗಾತಿ ನಾನಾದೆ ಜಗದೇ ವಿಧಿಗೈದ ಮೋಸದಿಂದ ಜಗದೇ